ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. 1.25 ಗ್ಲಾಸ್ 1/4 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, 3/4 ಗ್ಲಾಸ್ ಬೇಳೆ ಹಾಕಿದ್ದೀನಿ, ಕ್ಯಾರೆಟು, ಬೀನ್ಸು, ನೌಕಾಲ್ ಹಾಕಿದ್ದೀನಿ, ಒಂಚೂರು ಉಪ್ಪು, ಒಂದು 3 ವಿಸಿಲು ಕೂಗಿಸ್ಕೊಬೇಕು, 1/4 ಟೀ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬಟಾಣಿನೂ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಬಟಾಣಿ. ಸುಮಾರು ರೀತಿ ಮಾಡಿರ್ತೀರ, ಇದೊಂದು ನಾನು ಮಾಡೋ ಚೆನ್ನಾಗಿರುತ್ತೆ. ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, 1-2 ಟೇಬಲ್ ಸ್ಪೂನ್ ಎಣ್ಣೆ. ತುಪ್ಪ 1 ಟೇಬಲ್ ಸ್ಪೂನು. ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಸ್ವಲ್ಪ, 1-2-3 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಶೇಂಗಾ ಬೀಜ, ತುಂಬ ರುಚಿ ಕೊಡುತ್ತೆ. ಸ್ವಲ್ಪ ಕರಿಬೇವು, ಈರುಳ್ಳಿ ಹಾಕ್ತಾಯಿದ್ದೀನಿ, 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ನಾನು ಹುಣಸೆಹಣ್ಣು ಹಾಕೋದಿಲ್ಲ, 2 ಟೊಮೆಟೊ ಹಾಕ್ತಾಯಿದ್ದೀನಿ, ಹುಳಿ ಟೊಮೆಟೊ. 1/2 ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. 1-2 ನಿಮಿಷ ಫ್ರೈ ಆದರೆ ಸಾಕು. ನೀರು ಹಾಕ್ತಾಯಿದ್ದೀನಿ, ಒಂದು ಗ್ಲಾಸ್ ಅಷ್ಟು ನೀರು. ಇದು 2 ಟೇಬಲ್ ಸ್ಪೂನು ಬಿಸಿಬೇಳೆ ಬಾತ್ ಪೌಡ್ರು, 1-2 ಟೇಬಲ್ ಸ್ಪೂನ್ ಇದೆ. ನಾನು ಎಮ್ ಟಿ ಆರ್ ತೊಗೊಂಡಿದ್ದೀನಿ. ಪುಳಿಯೋಗರೆ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡ್ತೀನಿ ಒಂದಿನ. ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. 3 ವಿಸಿಲ್ ಬಿಟ್ಟಿದ್ದೆ. ಈಗ ಆವಾಗಲೇ ಇದು ಮಾಡ್ಕೊಂಡಿದ್ರಲ್ಲ ಬಿಸಿಬೇಳೆ ಬಾತ್, ಅದನ್ನು ಹಾಕ್ತಾಯಿದ್ದೀನಿ. ಒಂಚೂರು ನೀರು ಹಾಕಬೇಕು, ಬಿಸಿನೀರು ಹಾಕಬೇಕು. ಬಿಸಿನೀರು ಹಾಕ್ತಾಯಿದ್ದೀನಿ, ಸಾಕಷ್ಟು ನೀರು. ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು. ನೋಡಿ, ತುಂಬ ರುಚಿಯಾಗೂ ಇರುತ್ತೆ. ಬಿಸಿಬೇಳೆ ಬಾತ್ ರೆಡಿ ಆಯಿತು ನೋಡಿ. ಬಿಸಿಬೇಳೆ ಬಾತ್ ರೆಡಿಯಾಗಿದೆ, ತುಂಬ ರುಚಿಯಾಗಿರುತ್ತೆ. ಹೋಟ್ಲ್ ಸ್ಟೈಲಿ ಥರನೇ ಇರುತ್ತೆ ನೋಡಿ. ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ನೀವೊಂದ್ಸಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.